गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಇಂಗ್ಲಿಷ್ ಗ್ರಾಮರ್ನ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತಾಡೋಣ. ಪರೀಕ್ಷೆಯಲ್ಲಿ ಒಂದು ಅಂಕ ಕೂಡ ಮಿಸ್ ಆಗಬಾರ್ದು ಅಲ್ವಾ? ಹಾಗಾಗಿ ಇನ್ಫಿನಿಟಿವ್ಸ್ ಅನ್ನೋ ಈ ಟಾಪಿಕ್ ಅನ್ನು ತುಂಬಾನೇ ಸುಲಭವಾಗಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಈ ತರಹದ ಪ್ರಶ್ನೆಯನ್ನ ನಿಮ್ಮ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಖಂಡಿತವಾಗಿಯೂ ಎಲ್ಲರೂ ನೋಡಿರ್ತೀರ ಅಲ್ವಾ? ನೋಡಿದ ತಕ್ಷಣ ಸ್ವಲ್ಪ ಗೊಂದಲ ಆಗೋ ಸಾಧ್ಯತೆ ಇರುತ್ತೆ. ಇದು ನೋಡಿ, 2023ರ SSLC ಮುಖ್ಯ ಪರೀಕ್ಷೆಯಲ್ಲಿ ಕೇಳಿದ ನಿಜವಾದ ಪ್ರಶ್ನೆ. ಇದನ್ನ ನೋಡಿದ ತಕ್ಷಣ ಇದರಲ್ಲಿ ಇನ್ಫಿನಿಟಿವ್ ಯಾವುದು ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಇವತ್ತು ಇದನ್ನ ಪ್ರತಿ ಬಾರಿಯೂ ಪರ್ಫೆಕ್ಟ್ ಆಗಿ ಹೇಗೆ ಕಂಡುಹಿಡಿಯೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಮೊದಲು ಇನ್ಫಿನಿಟಿವ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಅದಕ್ಕೊಂದು ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ಆದ ನಿಯಮ ಇದೆ. ಅದೇನು ಅಂತ ನೋಡೋಣ ಬನ್ನಿ. ಓಕೆ, ಇದರ ವ್ಯಾಖ್ಯಾನ ನೋಡಿದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ, ಆದರೆ ತಲೆ ಕೆಡಿಸ್ಕೊಳ್ಬೇಡಿ. ನಮಗೆ ಬೇಕಾಗಿರೋದು ಒಂದೇ ಒಂದು ಕ್ಲೂ. ಅದು ಟು ಅನ್ನೋ ಪದದ ಜೊತೆ ಬರೋ ಒಂದು ಕ್ರಿಯಾಪದ ಅಷ್ಟೇ. ಟು ರೈಟ್, ಟು ಸಿಂಗ್, ಟು ಸ್ಟಡಿ, ಈ ಥರ. ಬನ್ನಿ ಇದನ್ನ ಇನ್ನಷ್ಟು ಸಿಂಪಲ್ ಮಾಡೋಣ. ಇದಕ್ಕೊಂದು 2 ಸ್ಟೆಪ್ ಸ್ಟ್ರಾಟಜಿ ಅಂತ ಕರೆಯೋಣ. ಮೊದಲನೇದು, ಟು ಅನ್ನೋ ಪದ ಎಲ್ಲಿದೆ ಅಂತ ಹುಡುಕಿ. ಎರಡನೇದು, ಅದರ ಪಕ್ಕದಲ್ಲೇ ಒಂದು ಕ್ರಿಯಾಪದದ ಮೂಲ ರೂಪ ಇದೆಯಾ ಅಂತ ಚೆಕ್ ಮಾಡಿ. ಅಷ್ಟೇ, ನಿಮ್ಮ ಉತ್ತರ ಸಿಕ್ತು ಅಂತಾನೆ ಅರ್ಥ. ಈಗ ಅಸಲಿ ಆಟ ಶುರು. ನಮ್ಮ ಈ 2 ಸ್ಟೆಪ್ ತಂತ್ರ ನಿಜವಾಗ್ಲೂ ಕೆಲಸ ಮಾಡುತ್ತಾ? ಹಳೇ ಪ್ರಶ್ನೆ ಪತ್ರಿಕೆಗಳನ್ನೇ ತಗೊಂಡು ಟೆಸ್ಟ್ ಮಾಡಿ ನೋಡೋಣ. 2023ರಿಂದ ಶುರು ಮಾಡಿ ಇದು ಎಷ್ಟು ಪರಿಣಾಮಕಾರಿ ಅಂತ ನಾವೇ ನೋಡೋಣ. ಇದು 2023ರ ಪೇಪರ್ನಿಂದ ಹಿ ವೆಂಟ್ ಔಟ್ಸೈಡ್ ಟು ಸಿ ವಾಟ್ ಹ್ಯಾಡ್ ಹ್ಯಾಪೆಂಡ್. ನಮ್ಮ ರೋಲ್ ನೆನಪಿದೆ ಅಲ್ಲ? 2+ ವರ್ಬ್. ಈ ವಾಕ್ಯದಲ್ಲಿ ಅದು ಎಲ್ಲಿದೆ ಅಂತ ಈಗಾಗಲೇ ಗೆಸ್ ಮಾಡಿರ್ತೀರಲ್ವಾ? ಈಗ ಆಯ್ಕೆಗಳನ್ನು ನೋಡೋಣ. ವಾಸ್, ವೆಂಟ್, ಹರ್ಡ್ ಇವೆಲ್ಲ ಭೂತಕಾಲದಲ್ಲಿರೋ ಕ್ರಿಯಾಪದಗಳು. ಆದರೆ ಟು ಸಿ ಮಾತ್ರ ನಮ್ಮ 2+ ವರ್ಬ್ ನಿಯಮಕ್ಕೆ ಪಕ್ಕಾ ಮ್ಯಾಚ್ ಆಗುತ್ತೆ. ಅವನು ಯಾಕೆ ಹೊರಗೆ ಹೋದ? ನೋಡಲು, ಅಂದ್ರೆ ಟು ಸಿ. ಇದು ಉದ್ದೇಶವನ್ನ ಹೇಳ್ತಿದೆ. ಸೊ ಇದೇ ಸರಿಯಾದ ಉತ್ತರ. ಸರಿ, ಒಂದಾಯ್ತು. ಈಗ 2024ರ ಪೇಪರ್ ಕರೆ ಹೋಗೋಣ. ನಮ್ಮ ತಂತ್ರ ಇಲ್ಲೂ ಕೆಲಸ ಮಾಡುತ್ತಾ ನೋಡೋಣ. ಇಲ್ಲಿ ನೋಡಿ, ಮತ್ತೆ ನಮ್ಮ 2+ ವರ್ಬ್ ನಿಯಮ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಈಸ್ ಒಂದು ಕ್ರಿಯಾಪದ, ಪ್ಲೆಷರ್ ಮತ್ತು ಪರ್ಸನ್ ನಾಮಪದಗಳು. ಹಾಗಾಗಿ ಟು ಮೀಟ್ ಬಿಟ್ಟು ಬೇರೆ ಯಾವುದೇ ಆಯ್ಕೆ ಸರಿ ಹೋಗಲ್ಲ. ಸಿಂಪಲ್ ಅಲ್ವಾ? ಈಗ 2025ರ ಪ್ರಶ್ನೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಈ ವಾಕ್ಯದಲ್ಲಿ ಟು ಸರ್ವೆ ಮತ್ತೆ ಟು ಮೇಕ್ ಅಂತ 2 ಇನ್ಫಿನಿಟಿವ್ಸ್ಗಳಿವೆ. ಆದರೆ ಆಯ್ಕೆಗಳಲ್ಲಿ ಯಾವುದು ಕೊಟ್ಟಿದ್ದಾರೆ ಅನ್ನೋದೇ ಇಲ್ಲಿ ಮುಖ್ಯ. ಪರೀಕ್ಷೆಯಲ್ಲಿ ಹೇಗೆ ಗೊಂದಲ ಮಾಡ್ತಾರೆ ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ನೋಡಿ, ಆಪ್ಷನ್ ಬಿ ಸರ್ವೆ ಮತ್ತು ಸಿ ಮೇಕ್ ಅಂತ ಕೊಟ್ಟಿದ್ದಾರೆ. ಇವು ಕ್ರಿಯಾಪದಗಳೇ, ಆದರೆ ಅವುಗಳ ಮುಂದೆ ಟು ಇಲ್ಲ. ನಮ್ಮ ನಿಯಮ ಒಂದೇ, 2+ ವರ್ಬ್ ಪೂರ್ತಿ ರೂಪ ಇರಲೇಬೇಕು. ಹಾಗಾಗಿ ಟು ಸರ್ವೆ ಸರಿಯಾದ ಉತ್ತರ. ನಮ್ಮ ಕೊನೆಯ ಉದಾಹರಣೆ 2025ರ ಇನ್ನೊಂದು ಪತ್ರಿಕೆಯಿಂದ. ಇದೊಂದು ಸಂಭಾಷಣೆ ರೂಪದಲ್ಲಿದೆ. ಇಲ್ಲೂ ಟು ಡೂ ಮತ್ತು ಟು ಡಿಸ್ಟ್ರಿಬ್ಯೂಟ್ ಅಂತ 2 ಇನ್ಫಿನಿಟಿವ್ಸ್ ಇವೆ. ಆಯ್ಕೆಗಳು ಏನು ಹೇಳುತ್ತೆ ನೋಡೋಣ. ನೋಡಿ, ಈ ಸಂಭಾಷಣೆಯಲ್ಲಿ 2 ಇನ್ಫಿನಿಟಿವ್ಸ್ ಇದ್ರೂ ಆಯ್ಕೆಗಳಲ್ಲಿ ಕೊಟ್ಟಿರೋದು ಟು ಡೂ ಮಾತ್ರ. ಇದು ನಮ್ಮ ತಂತ್ರ ಎಷ್ಟು ನಂಬಿಕೆಗೆ ಅರ್ಹ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡುತ್ತೆ. ಯಾವಾಗ್ಲೂ ಕೊಟ್ಟಿರೋ 4 ಆಯ್ಕೆಗಳನ್ನ ಸರಿಯಾಗಿ ನೋಡಬೇಕು ಅಷ್ಟೇ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ನಮಗೆ ಏನರ್ಥ ಆಯ್ತು? ಇದರ ಸಾರಾಂಶ ಏನು? ನಿಮ್ಮ ಯಶಸ್ಸಿಗೆ ಇಲ್ಲಿದೆ ಒಂದು ಚಿಕ್ಕ ಕೀಲಿ. ಈ ಒಂದು ಸ್ಲೈಡಲ್ಲಿ ನಿಮಗೆ ಬೇಕಾದ ಎಲ್ಲಾ ಮಾಹಿತಿ ಇದೆ. ಮುಖ್ಯವಾಗಿ ನೆನ್ಪಿಡ್ಬೇಕಾಗಿರೋದು 2+ ಮೂಲ ಕ್ರಿಯಾಪದ ಅನ್ನೋ ರಚನೆ. ಇದು ಸಾಮಾನ್ಯವಾಗಿ ಒಂದು ಕೆಲಸ ಯಾಕೆ ಆಯಿತು ಅನ್ನೋ ಉದ್ದೇಶವನ್ನ ಹೇಳುತ್ತೆ. ನಿಮ್ಮ ತಂತ್ರ ಒಂದೇ, ಟು ಪಕ್ಕದಲ್ಲಿ ಒಂದು ಸಿಂಪಲ್ ಕ್ರಿಯಾಪದವನ್ನ ಹುಡುಕೋದು. ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಈ ಪ್ರಶ್ನೆಗೆ ಉತ್ತರ ಕೊಡೋದು ತುಂಬಾನೇ ಸುಲಭ. ಅಷ್ಟೇ, ಇನ್ಫಿನಿಟಿವ್ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋದು ಇಷ್ಟು ಸಿಂಪಲ್. ಈ ವಿವರಣೆ ನಿಮ್ಮೆಲ್ಲರ ಓದಿಗೆ ಸಹಾಯ ಮಾಡಿದೆ ಅಂತ ಅನ್ಕೋತೀನಿ. ಈ ಮಾಹಿತಿ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಿಮ್ಮ ಪರೀಕ್ಷೆಗಳಿಗೆ ಆಲ್ ದ ವೆರಿ ಬೆಸ್ಟ್. ನೀವು ಖಂಡಿತ ಚೆನ್ನಾಗಿ ಮಾಡ್ತೀರಾ.